ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನು ನಿಮಗೆ ಒಂದು ಸುದ್ದಿ ಹೇಳಕ್ಕೆ ಬಂದಿದ್ದೀನಿ. ಏನಪ್ಪ ಸುದ್ದಿ ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯಾದ CM ಸಿದ್ದರಾಮಯ್ಯನವರು ರಾಜೀನಾಮೆ ನೀಡಿದ್ರು, ವಿದಾಯ ಹೇಳ್ಬಿಟ್ರು. ಹೇಳಿ ಆಗಲೇ 3-4 ದಿನ ಆಯಿತು. ಆದರೆ CLP ಲೀಡ್ರನಿಗೆ ಮಾಡಬೇಕಾಗಿದೆ. CLP ಲೀಡ್ರು ಇವತ್ತು ಮಾಡ್ತೀನಿ, ನಾಳೆ ಮಾಡ್ತೀನಿ ಅಂತ ಹೇಳಿದ್ರು. ಇವತ್ತು ಶನಿವಾರನೂ ಆಗಿಲ್ಲ ಅಂತ ಅಂದ್ಕೋತಾ ಇದ್ದೀನಿ. ಮತ್ತು ಇನ್ಯಾವತ್ತು ಮಾಡ್ತಾರೋ ಗೊತ್ತಿಲ್ಲ. ಮತ್ತು ಅವರ ಪ್ರಮಾಣ ವಚನ ಯಾವಾಗ ಹಂಗಂತಂದರೆ 1-3-5 ಅಂತ ಹೇಳವ್ರೆ. 1-3-5 ಅಂದರೆ ನಮ್ಮ ಜ್ಯೋತಿಷಿಗಳು ಕೊಟ್ಟಿರ್ತಕ್ಕಂಥ ಡೇಟು ಕೂಡ ಪಕ್ಕಾ ಇಲ್ಲ. ಯಾಕೆ ಪಕ್ಕಾ ಇಲ್ಲ ಅಂದರೆ, ಒಬ್ಬ ಜ್ಯೋತಿಷಿ ಆದವನು ಹೆಂಗೆ ಕೊಡಬೇಕು ಅಂತಂದರೆ, ಅವನ ರಾಶಿಗೆ ತಕ್ಕಂತೆ ಸೂಟ್ ಆಗೋವಂಥದ್ದು ಇಂಥ ದಿವಸ ಮಾಡಿ ಹೋಗಿ ಖಡಖಂಡಿತವಾಗಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಹೇಳೋದಕ್ಕೆ ಬಂದಿಲ್ಲ. ಕಾರಣ ಏನು ಅಂದರೆ, ಅವನಿಗೆ ಗಣಿತ ಬರಲ್ಲ ಅಂತಾಯಿತು. ಗಣಿತ ಬಂದಿರೋನು ಆದರೆ ಒಂದೇ ದಿವಸ ನಿಂಗೆ 3 ಡೇಟು 4 ಡೇಟ್ ಇಲ್ಲಪ್ಪ, ಇರೋದೇ ಒಂದೇ ಡೇಟು, ಇಂಥ ಡೇಟಲ್ಲಿ ನೀನು ಮಾಡಿದ್ರೆ ನಿನಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು. ಆದರೆ ಇವರು ಹೆಂಗೆ ಹೇಳಿದ್ದಾರೆ, 3 ಡೇಟ್ ಹೇಳಿದ್ದಾರೆ. ಏನು ಹೇಳೋದು? ಆದರೆ DKC ಮುಖ್ಯಮಂತ್ರಿ ಆಗೋದಕ್ಕೆ ಒಂದೇ ಒಂದು ಹೆಜ್ಜೆ ಮಾತ್ರ ಬಾಕಿ ಇದೆ. ಆ ಒಂದು ಹೆಜ್ಜೆ ಯಾವತ್ತು ಇಡ್ತಾರೋ ಅಂತದ್ದು ಗೊತ್ತಿಲ್ಲ. ಅದೇ ಹೇಳಿದ್ದು 1, 3 ಮತ್ತು 5 ಯಾವತ್ತು ಇವರು ಪ್ರಮಾಣ ವಚನ ಮಾಡ್ತಾರೆ ಗೊತ್ತಿಲ್ಲ. ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ. CLP ಸಭೆ ಎಲ್ಲಿ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ವಿಧಾನಸೌಧದಲ್ಲೇ ಅಂತಂದರು. ವಿಧಾನಸೌಧದಲ್ಲೇ ಮಾಡ್ತಾರಾ, ಇನ್ನೆಲ್ಲರೂ ಹೋಗಿ ಮಾಡ್ತಾರಾ ಗೊತ್ತಿಲ್ಲ. ಆದರೆ ಎಲ್ಲ ಪೆಂಡಿಂಗು. ಆದರೆ ಮಂತ್ರಿಗಿರಿಗೆ ಮಾತ್ರ ನಾನು ಮಂತ್ರಿ ಆಗಬೇಕು ಅಂತ ಎಲ್ಲ 40-50 ಜನ ಗುದ್ದಾಡ್ತಾ ಇದ್ದಾರೆ. 5 ಜನ ಡೆಪ್ಟಿ CM ಆಗಬೇಕಂತೆ, ಪ್ರಿಯಾಂಕಾ ಖರ್ಗೆ ಆಗಬೇಕಂತೆ, ಮತ್ತು ಯತೀಂದ್ರ ಆಗಬೇಕಂತೆ, ಮತ್ತು ಜಾರಕಿಹೊಳಿ ಆಗಬೇಕಂತೆ, ಮತ್ತು ಜಮೀರ್ ಅಹಮದ್ ಆಗಬೇಕಂತೆ, MB ಪಾಟೀಲ್ ಆಗಬೇಕಂತೆ. ಹಿಂಗೆ ಎಲ್ಲ ಉದ್ದಕ್ಕೆ ಹೇಳ್ಕೊಂಡು ಪಟ್ಟಿ ದೊಡ್ಡದು ಮಾಡ್ಕೊತಾವ್ರೆ. ಎಲ್ಲರೂ ಉಪಮುಖ್ಯಮಂತ್ರಿ ಮಾಡೋ ಬದಲು 34 ಜನ ಮಂತ್ರಿ ಮಾಡ್ತೀಯಲ್ಲ, 34 ಜನ ಇದನ್ನು ಮಾಡಿಬಿಡಿ. ಉಪಮುಖ್ಯಮಂತ್ರಿಗಳು ರಾಮಾಯಣನೇ ಇರಲ್ಲ, ಮುಖ್ಯಮಂತ್ರಿ ಹಾಕೋದು ಯಾಕೆ? ಮುಖ್ಯಮಂತ್ರಿಗೆ ಕೆಲಸನೇ ಇರಲ್ಲ ಅವಾಗ. ಯಾಕೆಂತಂದರೆ ಎಲ್ಲರೂ ಆಯಾ ಜಿಲ್ಲೆಗಳು ಅವ್ರವ್ರು ನೋಡ್ಕೊಂಡ್ಮೇಲೆ ಮುಖ್ಯಮಂತ್ರಿ ಆರಾಮಾಗಿ ಆಫೀಸಲ್ಲಿ ಕೂತ್ಕೊಂಡು ಆರಾಮಾಗಿ ಇರ್ಬೋದು. ರಾಮಾಯಣನೇ ಇಲ್ಲ. ಇದು ಒಂಥರ ಚೆನ್ನಾಗಿದೆ ರಾಜಕೀಯದ ಇದರಲ್ಲಿ, ಇತಿಹಾಸದಲ್ಲಿ. ಆದರೆ ಅದು ಗೌರವಾನ್ವಿತ ಹುದ್ದೆ ಅಷ್ಟೇ. ಆದರೆ ಸರ್ಕಾರದ ಇದರಲ್ಲಿ ಅಧೀನದಲ್ಲಿ ಅದು ಇಲ್ಲ. ಅದು ಉಪಮುಖ್ಯಮಂತ್ರಿನ ಪದನೇ ಇಲ್ಲ. ಯಾಕೆ ಅದಕ್ಕೆ ಒದ್ದಾಡ್ತವ್ರೆ, ಯಾಕೆ ಗುದ್ದಾಡ್ತವ್ರೆ ಅಂತ ಗೊತ್ತಾಗಲಿಲ್ಲ ನನಗೆ. ಇಷ್ಟು ಹೇಳ್ತಾ, ಮತ್ತು ಇನ್ನೊಂದು ಏನಪ್ಪ ಹಂಗಂತಂದರೆ, ಈಗ DKC ಹೆಸರು ಸಿದ್ದುನೇ ಘೋಷಣೆ ಮಾಡಬೇಕಂತೆ. ಮಾಡಲಿ, ಯಾರು ಬೇಡ ಹಂಗಂದರು. ಇವತ್ತೇ ಮಾಡಿಬಿಟ್ಟು ಘೋಷಣೆ ಮಾಡಿಬಿಟ್ಟು CLP ಲೀಡ್ರು ನೀನು ಅಂತಪ್ಪ ಹಂಗಂತ ಹೇಳ್ಬಿಟ್ರೆ ಮುಗ್ದಾಯ್ತಾ? ರಾಮಾಯಣನೇ ಇರಲ್ವಾ? ಅದಕ್ಕೆ ಬೇರೆ CLP ಸಭೆ ಯಾಕೆ ಕರಿಬೇಕು? ಆ 126-36 ಜನ ಬಂದು ನಿಮ್ಮ ಮುಂದೆ ಮುಖ ತೋರಿಸ್ಬೇಕು. ನೋಡಿಲ್ವೇನೋ, ತುಂಬ ದಿವಸ ಆಗೋಯ್ತು. ಒಂದು ಸತಿ ಏನೋ ಅವ್ರಿಗೆಲ್ಲ ಮುಖ ತೋರಿಸ್ಬಿಟ್ಟು ನಾನು ಇದು ಮಾಡ್ತಾಯಿದ್ದೀನಿ ಅಂತ ಘೋಷಣೆ ಮಾಡಬೇಕು ಸಿದ್ದರಾಮಯ್ಯ ಅವರೇ. ಮತ್ತು ನೀವು ಸೆಂಟ್ರಲ್ಗೆ ಹೋಗೋದು ಬಿಟ್ಬಿಟ್ಟು ಇಲ್ಲೇ ಉಳಿದಿದ್ದೀರ ಅಂದರೆ ಏನೋ ಒಂದು ಗಮ್ಮತ್ತು ಇರುತ್ತೆ ಅಂತ ನನ್ನ ಅನಿಸಿಕೆ. ಗಮ್ಮತ್ತು ಅಂತಂದರೆ ಏನು ಹೇಳಿ, HD ಕುಮಾರಸ್ವಾಮಿ ಕೊಟ್ರಲ್ಲ ಕೈ, ಹಂಗೆ ಕೈ ಕೊಡಬಾರ್ದು ಅಂತ ಮುಟ್ಟು ನೋಡ್ಕೊಳಕ್ಕೆ ಕೊಟ್ರಿ ಪಾಪ HD ಕುಮಾರಸ್ವಾಮಿಗೆ. ಯಾವುದೋ ಸಮ್ಮಿಶ್ರ ಸರ್ಕಾರ ಮಾಡಿದಾಗ ನೀವೇ ಮಾಡಿಸ್ಬಿಟ್ಟು ನೀವೇ ಕಾಲು ಎಳೆದು ಬಟ್ಟೆ ಒಗ್ದಾಕ್ಬಿಟ್ರಲ್ರಿ. ಅರ್ಥ ಆಯ್ತಾ? ಈಗ ನೀವು ಇಲ್ಲೇ ಕೂತಿರೋದ್ರಿಂದ ಬೆಂಗಳೂರಲ್ಲಿ ನನಗೆ ಯಾಕೋ ಡೌಟು, ಇವ್ರಿಗೂ ಎಲ್ಲ ಯಾವತ್ತೋ ಬಟ್ಟೆ ಒಗ್ದಂಗೆ ಒಗೆಯೋಕ್ಕೆ ಏನು ಬೇಕೋ ಅದನ್ನು ಮಾಡ್ತೀರಂಗಂತ. ಆದರೆ ಏನು ಮಾಡೋಣ, ನೀವು ಡೋಬಿ ಅಲ್ವಲ್ಲ, ಯಾಕೆ ಹಿಂಗೆ ಒಗಿತಾ ಇದ್ದೀರಾ? ಹಿಂಗೆ ಇಂಥ ಬುದ್ಧಿ ಯಾಕೆ ನಿಮಗೆ ಬಂತು? ನೀವು ಮೌನವಾಗಿರೋದೇ ನಂಗೆ ಡೌಟು ಸಿದ್ದರಾಮಯ್ಯ ಅವರೇ. ನೀವು ಮೌನ ಇರೋದ್ರಿಂದ ನಾನು ಯಾವ ರೀತಿಯಾದೂ ಲೆಕ್ಕಾಚಾರ ಹಾಕ್ಕೊಳಕ್ಕೂ ಆಯ್ತಿಲ್ಲ, ಲೆಕ್ಕ ಮಾಡ್ಕೊಳಕ್ಕೂ ಆಯ್ತಾಯಿಲ್ಲ. ದೊಡ್ಡ ವಿಷಯ ಇಷ್ಟು ಹೇಳಿ ನಾನು ನನ್ನ ಮಾತಿಗೆ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಮತ್ತು ಇನ್ನೂ ಒಂದಷ್ಟು ವಿಷಯ ಇನ್ನೂ ಅಷ್ಟು ಕಲೆಕ್ಟ್ ಆಗಿಲ್ಲ ಇವತ್ತು. ಹಾಗಾಗಿ ನಾನು ಸ್ವಲ್ಪ ವಿಷಯನೀಗ ಮಾತಾಡೋಕ್ಕೆ ಬಂದಿದ್ದೀನಿ. ಇಷ್ಟು ಹೇಳ್ತಾ ನನ್ನ ಸಬ್ಸ್ಕ್ರೈಬ್ ಮಾಡಿ.
ನಾನು ಮುಂದೆ ಹೋಗಿ ಅನುಗುಣ ಮಾಡಿರ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಓಂ ನಮೋ ನಾರಾಯಣ.